ಹುಬ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಈ ಬೆನ್ನಲ್ಲೇ ಆರೋಪಿಯನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಾಗ ಆತ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟ ಅಂತ ಹೇಳಿ ಆರೋಪಿ ಸದ್ದಾಂ ಹುಸೇನ್ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ ಪೊಲೀಸರು. ಗರ್ಭಿಣಿ ಮಾಡಿದ ಪ್ರಕರಣ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋಕೆ ಬೇರೆ ಕಡೆಗೆ ಆರೋಪಿಯನ್ನ ಸ್ಥಳಾಂತರಿಸಲಾಗ್ತಾ ಇತ್ತು. ಯಾಕಂದ್ರೆ ಠಾಣೆ ಎದುರು ಹಿಂದೂ ಪರ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದ್ವು. ಆಗ ತಡರಾತ್ರಿ ಸ್ಥಳಾಂತರ ಮಾಡಬೇಕಾದ್ರೆ ಈ ಆರೋಪಿ ಸದ್ದಾಂ ಹುಸೇನ್ ಏನಿದ್ದಾನೆ ಈತ ಎಸ್ಕೇಪ್ ಆಗೋಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಪೊಲೀಸರು ಆತನ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿ ಸದ್ದಾಂಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದ್ದು, ಆಸ್ಪತ್ರೆಗೆ ಇದೀಗ ಹುಬ್ಳಿ ಮತ್ತು ಧಾರವಾಡದ ಕಮಿಷನರ್ ರೇಣುಕಾ ಸುಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಳಿಲಿ ಒಂದಲ್ಲ ಒಂದು ಇಂತಹ ಘಟನೆಗಳು ಇತ್ತೀಚೆಗೆ ಮರುಕಳಿಸ್ತಾ ಇರುವಂತದ್ದನ್ನು ನೋಡ್ತಲೇ ಇದ್ದೀವಿ. ಅದರಲ್ಲೂ ಲವ್ ಜಿಹಾದ್ ಆರೋಪ ಮೊನ್ನೆ ನೇಹಾ ಕೊಲೆ ಪ್ರಕರಣದಲ್ಲಿ ಗಮನಿಸಿದ್ವಿ. ಅದಿನ್ನೂ ಮರ್ತೇ ಇಲ್ಲ ನಾವು, ಜನಮಾನಸದಲ್ಲಿ ಹಾಗೆ ಹಚ್ಚ ಹಸಿರಾಗಿ ಉಳ್ಕೊಂಡಿದೆ. ಅದರ ನಡುವೆ ಮತ್ತೊಂದು ಇಲ್ಲಿ ನೋಡಿ, ಇದು ಪಾಪ ಅಪ್ರಾಪ್ತೆ ಹೆಣ್ಣು ಮಗಳು, ಆಕೆಯನ್ನ ಗರ್ಭಿಣಿ ಮಾಡಿದ ಆರೋಪ. ವಿಚಾರ ತಿಳಿತಾ ಇದ್ದಂತೆ ಅಫ್ಕೋರ್ಸ್ ಒಂದು ಸಂಘಟನೆಗಳು ಇದ್ರ ವಿರುದ್ಧವಾಗಿ ನಿಂತ್ಕೊಳ್ತವೆ. ಹಿಂದೂ ಪರ ಸಂಘಟನೆಗಳೆಲ್ಲವೂ ಕೂಡ ಆತನ ವಿರುದ್ಧವಾಗಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ರು. ಪೊಲೀಸರು ಒಂದು ರಕ್ಷಣೆಯ ದೃಷ್ಟಿಯಿಂದ ಈತನನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ರು. ಆಗ ಈತ ಏನ್ ಮಾಡಿದ್ದಾನೆ, ಅಲ್ಲೂ ಕಿಲಾಡಿತನವನ್ನ ಪ್ರಯೋಗ ಮಾಡೋಣ ಅಂತ ಹೋಗಿದ್ದಾನೆ. ಪೊಲೀಸರು ಕಾಲಿಗೆ ಗುಂಡೇಟನ್ನ ಹೊಡೆದಿದ್ದಾರೆ. ಸದ್ಯ ಈಗ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿಯ ಗರ್ಭಿಣಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಇವತ್ತು ಗುಂಡೇಟನ್ನು ಕೊಟ್ಟಿರುವಂಥದ್ದು ಪೊಲೀಸರು. ಸ್ವತಃ ಕಮಿಷನರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಏನಾಯಿತು ಪ್ರಕರಣ? ಆರೋಪಿಗೆ ಯಾಕೆ ಗುಂಡೇಟು? ಈ ಆರೋಪಿಯನ್ನು ನಾವು ಕರೆತರಲಿಕ್ಕೆ ಅಂತ ಹೇಳಿ ಒಂದು ವಿಶೇಷ ತಂಡವನ್ನು ರಚಿಸಿ ಕಳಿಸ್ಕೊಟ್ಟಿರ್ತೀವಿ. ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತು ಅವರ ಟೀಮು. ಸೊ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಆದಮೇಲೆ ಸ್ಟೇಷನ್ ಮುಂದುಗಡೆಗೆ ಅವರು ಒಂದು 11:30 ಸುಮಾರು ಅಲ್ಲಿ ಸುತ್ತುಗಟ್ಟೆ ಕಡೆಯಿಂದ ಹೊರಡ್ತಾರೆ. ಸ್ಟೇಷನ್ಗೆ ಕರ್ಕೊಂಬರಬೇಕು ಆರೋಪಿನ ಮುಂದಿನ ಕ್ರಮ ಕುರಿತು. ಇವನು ಇನ್ನೇನು ಜೀಪು ಹತ್ತಿಸ್ಬೇಕು ಅಷ್ಟರಲ್ಲಿ ಇವನು ಚಾಕು, ಒಂದು ಸಣ್ಣ ಬಟನ್ ಚಾಕು ಥರ ಇಟ್ಕೊಂಡು ಏಕಾಏಕಿ ನಮ್ಮ ಕಾನ್ಸ್ಟೇಬಲ್ಗೆ ಲೆಫ್ಟ್ ಶೋಲ್ಡರ್ಗೆ ಗಾಯ ಮಾಡ್ತಾನೆ. ಸೊ ಗಾಯ ಮಾಡಿದ್ದನ್ನು ನೋಡಿ ನಮ್ಮ ಇನ್ಸ್ಪೆಕ್ಟರ್ ಅವನ್ನ ದುಗಿಸ್ತಾರೆ ಕೆಳಗೆ. ಸೊ ಇವರು ಕೆಳಗೆ ಬಿದ್ದವನು ಅದೇ ಚಾಕು ತಗೊಂಡು ಮತ್ತೆ ನಮ್ಮ ಇನ್ಸ್ಪೆಕ್ಟ್ರಿಗೆ 2 ಕಡೆ ನೀ ಮತ್ತು ಆ್ಯಂಕಲ್ ಕಡೆ ಗಾಯ ಮಾಡ್ತಾನೆ. ಸೊ ಇವನು ಬಿಟ್ಟರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿ ಸೆಲ್ಫ್ ಡಿಫೆನ್ಸಲ್ಲಿ ಫಸ್ಟ್ ಒಂದು ರೌಂಡ್ ಏರ್ ಫೈರ್ ಮಾಡ್ತಾರೆ. ಸೆಕೆಂಡ್ ರೌಂಡು ಅವನ ಕಾಲಿಗೆ, ಲೆಫ್ಟ್ ಕಾಲಿಗೆ ಗುಂಡೇಟಾಗುತ್ತೆ. ಗುಂಡೇಟಾದಮೇಲೆ ಆಮೇಲೆ ಫರ್ದರ್ ಚಿಕಿತ್ಸೆಗೋಸ್ಕರ ನಾವು ನಮ್ಮ ಈ ಆರೋಪಿ, ಈ ಪ್ರಕರಣದ ಆರೋಪಿ ಏನು ಸದ್ದಾಂ ಹುಸೇನ್ ಇದ್ದಾನೆ ಅವನು, ಮತ್ತು ಜೊತೆಗೆ ಗಾಯಗೊಂಡಿರುವಂತಹ ನಮ್ಮ ಇಬ್ಬರು ಆಫೀಸರ್ಸು, ಒಬ್ಬರು ಇನ್ಸ್ಪೆಕ್ಟರು ವಿದ್ಯಾಗಿರಿ ಸಂಗಮೇಶು ಮತ್ತು ಅವರ ಜೊತೆಗೆ ಅವರ ಕಾನ್ಸ್ಟೇಬಲ್ ಒಬ್ಬರು ಅರುಣ್ ಅಂತ ಹೇಳಿ, ಅವರಿಬ್ಬರು. ಸೊ ಇವರು ಇಬ್ಬರು ಪೊಲೀಸವರು ಮತ್ತು ಇವನು ಅಕ್ಯೂಸ್ಡ್ 3 ಜನ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ಧಾರವಾಡಕ್ಕೆ ಶಿಫ್ಟ್ ಮಾಡಿದ್ದೀವಿ. ಮುಂದಿನ ಪ್ರೋಸೆಸ್ ಏನು ಅವರಿಗೆ? ಮುಂದಿನ ಪ್ರೋಸೆಸ್ ಈಗ ಅವನು ನಮ್ಮ ಪೊಲೀಸ್ ಆಫೀಸರ್ ಮೇಲೆ, ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋದ್ರಿಂದ, ಮಾರಣಾಂತಿಕ ಹಲ್ಲೆ ಮಾಡಿರೋದ್ರಿಂದ ಅದರ ಕುರಿತು ಒಂದು ಫ್ರೆಶ್ FIR ಮಾಡ್ಕೋತೀವಿ ನಾವು. ಫ್ರೆಶ್ FIR ಮಾಡಿಕೊಂಡು 353, 307 ಪ್ರಕರಣ ದಾಖಲಿಸ್ಕೊಂಡು ಮುಂದಿನ ಕ್ರಮ ಜರುಗಿಸ್ತೀವಿ. ಇದೊಂದು ಕಮಿಷನರ್ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಶ್ರೀ ವಿಚಾರದಲ್ಲಿ ತಮ್ಮ ರಕ್ಷಣೆಗೆ ದೇ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಅದರಲ್ಲಿ ಅನುಮಾನವೇ ಇಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಸುನೀಲ್. ಹುಬ್ಬಳ್ಳಿಲಂತೂ ಇತ್ತೀಚೆಗೆ ಯಾಕೆ ಇಂಥ ಪ್ರಕರಣಗಳೇ ಘಟಿಸ್ತಾ ಇದ್ದಾವೋ ಗೊತ್ತಿಲ್ಲಪ್ಪ. ಲವ್ ಜಿಹಾದ್ ಅಂಥದ್ರಲ್ಲೂ ಈ ಪ್ರಕರಣ ಓಕೆ ಹೇಗೆ ಸದ್ದು ಮಾಡ್ತಾ ಇದೆ? ಸದ್ಯ ಗಾಯಾಳುಗಳು ಪೊಲೀಸರು ಹೇಗಿದ್ದಾರೆ? ಮುಂದಕ್ಕೆ ಏನಾಗ್ಬೋದು? ಡೀಟೇಲ್ಸ್ ಕೊಡೋದಾದ್ರೆ ಸುನೀಲ್.
ವಿದ್ಯಾ, ನಿಜಕ್ಕೂ ಕೂಡ ಚುನಾವಣೆಯ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಈ ರೀತಿಯ ಘಟನೆಗಳು ಹೊರ ಬರ್ತಾ ಇರುವಂಥದ್ದು ಒಂದು ಆಘಾತಕಾರಿಕ ವಿಚಾರವಾದರೆ, ನೇಹಾ ಹತ್ಯೆ ಒಂದು ಮಾಸುವ ಮುನ್ನವೇ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಮತ್ತೊಂದು ಆತಂಕಕ್ಕೆ ಎಡಮಾಟಿ ಕೊಟ್ಟಿತ್ತು. ನಿನ್ನೆ ಒಂದು ರೀತಿಯ ಒಂದು ವಾತಾವರಣ ಹುಬ್ಬಳ್ಳಿಯಲ್ಲಿ ಸೃಷ್ಟಿಯಾಗಿತ್ತು. ಅದು ನವನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿ ಒಂದು ಗರ್ಭಿಣಿಯಾದ ಘಟನೆ ಬೆಳಕಿಗೆ ಬಂದಿತ್ತು. ಆ ಬಾಲಕಿ ಆಸ್ಪತ್ರೆಗೆ ಬಂದ ಬಳಿಕವೇ ಆಕೆ ಗರ್ಭಿಣಿಯಾಗಿದ್ದು ಹೊರ ಬಂದಿತ್ತು. ಇದಕ್ಕೆ ಕಾರಣ ಹುಡುಕುತ್ತಾ ಹೋದಂತೆ ಸದ್ದಾಮ್ ಎನ್ನುವ ಒಂದು ಆರೋಪಿ ಆಕೆಯನ್ನು ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡು ಬಳಿಕ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂತು. ಸೊ ಇದನ್ನು ಪ್ರಕರಣವನ್ನು ಬೆನ್ನತ್ತಿದ ಪೊಲೀಸರು ಆರೋಪಿಯನ್ನು ಒಂದು ಬಂಧನಕ್ಕೆ ಮುಂದಾಗಿದ್ದರು. ಇದನ್ನು ಅರಿತಂಥ ಹಿಂದೂ ಪರ ಸಂಘಟನೆಗಳು ಒಂದು ಠಾಣೆಯ ಮುಂದೆ ಒಂದು ಠಾಣೆಗೆ ಮುತ್ತಿಗೆ ಹಾಕಿ ಹಲವಾರು ರೀತಿಯ ಪ್ರತಿಭಟನೆಯನ್ನು ಮಾಡಿ ಆರೋಪಿಯ ಶೀಘ್ರ ಬಂಧನ ಮಾಡಬೇಕು, ಅದನ್ನು ಎನ್ಕೌಂಟರ್ ಮಾಡಬೇಕು ಅನ್ನೋ ಸಹಜವಾಗಿ ಆಕ್ರೋಶದ ನುಡಿಗಳನ್ನು ಹೊರಹಾಕಿದ್ವು. ಇನ್ನು 2-3 ದಿನಗಳಲ್ಲಿ ಮತದಾನ ಇರೋದರಿಂದ ಇದು ಬೇರೆ ರೂಪ ಪಡೆದುಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು 4-5 ಟೀಮ್ಗಳನ್ನು ಮಾಡಿ ಆರೋಪಿಯ ಬಂಧನನೂ ಕೂಡ ಆಗಿತ್ತು. ಇದಾದ ಬಳಿಕ ತಡರಾತ್ರಿಯಲ್ಲಿ ಪೊಲೀಸರು ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಅದರ ಜೊತೆಗೆ ಆರೋಪಿಯಿಂದ ಮತ್ತಷ್ಟು ಸತ್ಯಗಳನ್ನು ಹೊರತರುವಂಥ ನಿಟ್ಟಿನಲ್ಲಿ ಠಾಣೆಯಿಂದ ಒಂದು ಸುತ್ತಗಟ್ಟಿಯ ಗ್ರಾಮದ ಬಳಿ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗ್ತಾನೆ. ಸ್ವತಃ ಒಂದು ವಿದ್ಯಾಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಸಂಗಮೇಶ್ ಅವರಿಗೆ ದಾಳಿ ಮಾಡ್ತಾನೆ. ಮೊದಲಿಗೆ ಅಲ್ಲಿ ಆತನಲ್ಲಿರುವಂಥ ಒಂದು ಪೆನ್ ರೂಪದ ಒಂದು ಚಾಕುವಿನಿಂದ. ಸೊ ಇದನ್ನು ಅರಿತಂಥ ಪೊಲೀಸರು ಆತನಿಗೆ ಬುದ್ಧಿವಾದ ಹೇಳೋಕ್ಕೆ ಮುಂದಾಗ್ತಾರೆ. ಅದು ಕೇಳುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಗಾಳಿಯಲ್ಲಿ ಒಂದು ಸುತ್ತು ಗುಂಡನ್ನು ಹೊಡೆದು ಬಳಿಕ ಆತನ ಕಾಲಿಗೆ ಅಂದರೆ ಆರೋಪಿ ಕಾಲಿಗೆ ಗುಂಡನ್ನು ಹೊಡೆದಿರುವಂಥದ್ದು ಇದು ಒಂದು ಪ್ರಕರಣ. ಅದಾದ ಬಳಿಕ ಈಗಾಗಲೇ ಸಿಬ್ಬಂದಿಗಳಿಗೆ ಮತ್ತು ಆರೋಪಿಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ರಾತ್ರಿಯೇ ಒಂದು ವಾಪಸ್ಸು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿರುವಂಥದ್ದು. ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು. ನಾವೀಗ ಕಿಮ್ಸ್ ಆಸ್ಪತ್ರೆಯ ಹೊರಭಾಗದಲ್ಲಿರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದೆ. ಒಂದು KSRP ತುಕಡಿಯನ್ನು ಕೂಡ ಸ್ಥಳದಲ್ಲೇ ನೇಮಕ ಮಾಡಿರುವಂಥದ್ದು. ಕಾರಣ ಈ ಒಂದು ಪ್ರಕರಣ ಸಾಕಷ್ಟು ರೀತಿಯ ಇವತ್ತು ಸಾಕಷ್ಟು ರೀತಿಯ ರೂಪ ಪಡೆದುಕೊಳ್ಳುವಂಥ ಒಂದು ಚಾನ್ಸಸ್ ಇತ್ತು. ಯಾಕಂದರೆ ಈಗಾಗಲೇ ಠಾಣೆಗೆ ಮುತ್ತಿಗೆ ಹಾಕಿ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಅಥವಾ ಆ ಬಾಲಕಿ ಸಂತ್ರಸ್ತ ಯಾರಿದ್ದಾರೆ ಆ ಬಾಲಕಿಯ ಸಮಾಜದ ಒಂದು ಹೋರಾಟ ಇವತ್ತು ಇತ್ತು. ಸೊ ಹೀಗಾಗಿ ಇದನ್ನು ಅರಿತಂಥ ಪೊಲೀಸರು ಆರೋಪಿಯ ವಿಚಾರಣೆ ವೇಳೆಯಲ್ಲಿ ಕಾಲಿಗೆ ಗುಂಡೇಟನ್ನು ಹಾಕಿರುವಂಥದ್ದು. ನೀವು ಮೊದಲೇ ಹೇಳಿದಂತೆ ಹುಬ್ಬಳ್ಳಿಯಲ್ಲಿ ಇಂಥ ಪ್ರಕರಣಗಳು ನಡೀತಾ ಇರುವಂಥದ್ದು ಒಂದು ರೀತಿಯ ಆತಂಕಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರ ಈ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕಾಗಿರುವಂಥದ್ದು ಇದೆಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.